ಅಂತೇಳಿ. ಇಲ್ಲ ಅಂದ್ರೆ ನಾವು ಹಾಲನ್ನು ರಿಜೆಕ್ಟ್ ಮಾಡ್ತೀವಿ ಅಧ್ಯಕ್ಷೆ. ಅದನ್ನು ನಾವು ರಿಜೆಕ್ಟ್ ಮಾಡಿದಂಥ ಹಾಲನ್ನು ಖಾಸಗಿಯವರು ತಗೊಂತಾ ಇದ್ದಾರೆ. ಖಾಸಗಿಯವರು ತಗೊಂಡು ಅದನ್ನ ಕಡಿಮೆ ಗುಣಮಟ್ಟದ ಹಾಲು ತಗೊಳ್ಳೋದ್ರ ಜೊತೆಗೆ ಕಲಬೆರಕೆ ಹಾಲು ಖಾಸಗಿ ಡೈರಿಗಳು ಖರೀದಿ ಮಾಡೋದ್ರಿಂದ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ರಾಜ್ಯದ ತುಂಬಾ ಹೊಡೆತ ಬೀಳ್ತದೆ ಅಧ್ಯಕ್ಷರೇ. ಕೇಮೆ ಪುಳಿಬೇಕು ಅಂತಂದ್ರೆ ಇಂಥ ಖಾಸಗಿಗಳನ್ನ ನಾವು ಬಲಿ ಹಾಕ್ಬೇಕು. ಅದು ನಿಮ್ ಕೈಲಿದೆ. ಇವತ್ತು ಎಲ್ಲಾ ಕಡೆ ಬರ್ತಾ ಇದೆ. ಎಲ್ಲಾ ಕಡೆ ಸುಮಾರು ನಮ್ಮ ಆಂಧ್ರ ಬಾಡಲ್ಲಿ ಕಲಬೆರಕೆ ಹಾಲು ಆ ಕಲಬೆರಕೆ ಹಾಲು ಅಂತ ಮಾಡಿ ಎಲ್ಲವ್ರು ಏನ್ ಮಾಡ್ತಾರೆ ನಮಗೆ ಕಟ್ನಿಟ್ಟ ನಂಜೇಗೌಡರು ಕೆ.ವೈ. ನಂಜೇಗೌಡರು ಇದೆ ಸರ್. ಓಕೆ ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ದಿನೇಶ್ ಗುಂಡೂರಾವ್ ಸಾಹೇಬರು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರ ಹೇಳಿಕೆಯಲ್ಲಿ 11ರ ಪ್ರಕಾರ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ತಯಾರಿಸಲು ಮಾನದಂಡಗಳನ್ನು ರಚಿಸಲಾಗಿದೆ ಅಂತ ಒಂದು ಕಡೆ ಹೇಳಿದ್ದಾರೆ. ಇನ್ನೊಂದು ಕಡೆ 11/3/26ರಂದು ಪ್ರಕಟಣೆ ಹೊರಡಿಸಲಾಗಿದೆ ಅಂತ ಒಂದು ಕಡೆ ಹೇಳಿದ್ದಾರೆ. ಇದು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಹೆಂಗ್ ಬಂತ ಏನೋ ಉತ್ತರ ಕೊಡೋದಕ್ಕೆ ಅದು ಪರವಾಗಿಲ್ಲ. ಇದು ಸಹಕಾರ ಮಂತ್ರಿಗಳು ಮತ್ತೆ ಇಲ್ಲ ಅಂದ್ರೆ ಪಶು ಸಂಗೋಪನಾ ಮಂತ್ರಿಗಳು ಬರ್ತದೆ. ಇದು ಅದು ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಅದು ಪಶು ಸಂಗೋಪನಾ ಮಂತ್ರಿಯವರು ಇರೋದ್ರಿಂದ ಇದು ಸ್ವಲ್ಪ ದಯವಿಟ್ಟು ತಾವು ಗಮನ ಹರಿಸಬೇಕಾಗ್ತದೆ ಅಧ್ಯಕ್ಷ. ನಾನು ಕೇಳಿರೋದೇನೆಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಲು ಉತ್ಪಾದನೆ ಏನು ಮಾಡ್ತಾ ಇದೀವಿ ನಾವು, ನಮಗೆ ಕಟ್ಟುನಿಟ್ಟಿನ ಮಾನದಂಡಗಳಿದೆ. ಆ ಮಾನದಂಡಗಳ ಪ್ರಕಾರ ಹೋಗ್ತಾ ಇದೀವಿ. ನಂದಿನಿ ಮತ್ತೆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೂಡ ನಮ್ಮಲ್ಲಿ ಹಾಲು ತಗೋಬೇಕಾದ್ರೆ ನಾವೊಂದು ಮಾನದಂಡ ಇಟ್ಕೊಂಡಿದ್ವಿ. 3.5 ಫ್ಯಾಟ್ ಇರಬೇಕು, 8.5 SNF ಇರಬೇಕು ಅಂತೇಳಿ. ಇಲ್ಲ ಅಂದ್ರೆ ನಾವು ಹಾಲನ್ನು ರಿಜೆಕ್ಟ್ ಮಾಡ್ತೀವಿ ಅಧ್ಯಕ್ಷೆ. ಅದನ್ನು ನಾವು ರಿಜೆಕ್ಟ್ ಮಾಡಿದಂಥ ಹಾಲನ್ನು ಖಾಸಗಿಯವರು ತಗೊಂತಾ ಇದ್ದಾರೆ. ಖಾಸಗಿಯವರು ತಗೊಂಡು ಅದನ್ನ ಕಡಿಮೆ ಗುಣಮಟ್ಟದ ಹಾಲು ತಗೊಳ್ಳೋದ್ರ ಜೊತೆಗೆ ಕಲಬೆರಕೆ ಹಾಲು ಖಾಸಗಿ ಡೈರಿಗಳು ಖರೀದಿ ಮಾಡೋದ್ರಿಂದ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ರಾಜ್ಯದ ತುಂಬಾ ಹೊಡೆತ ಬೀಳ್ತದೆ ಅಧ್ಯಕ್ಷರೇ. ಅದು ಸರ್ಕಾರ ಗಮನಕ್ಕೆ ಕೂಡ ಅಧ್ಯಕ್ಷೆ ಒಂದು ನಾನು ಸರ್ಕಾರ ಗಮನಕ್ಕೆ ತರೋದಕ್ಕೆ ಒಂದು ಇಷ್ಟಪಡ್ತೇನೆ ಅಧ್ಯಕ್ಷ. ನಾನು ಕೂಡ ಸುಮಾರು 25 ವರ್ಷದಿಂದ ಆ ಒಕ್ಕೂಟದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಖಾಸಗಿ ಡೈರಿಗಳಲ್ಲಿ ಯಾವುದೇ ತರಬೇತಿ ಇಲ್ಲದೆ, ಸ್ವಚ್ಛತೆ ಇಲ್ಲದೆ, ಏಜೆಂಟ್ಗಳ ಮುಖಾಂತರ ಫ್ಯಾಟು ಇಲ್ಲ, SNF ಇಲ್ಲ, ಪರೀಕ್ಷೆ ಮಾಡೋದು ಕೂಡ ಇಲ್ಲ. ನಮ್ಮ ಸಂಘಗಳಲ್ಲಿ ರಿಜೆಕ್ಟ್ ಮಾಡೋದ ಹಾಲನ್ನು ತಗೊಂಡು ಅದನ್ನ ಖಾಸಗಿ ಬ್ರ್ಯಾಂಡ್ಗಳ ಹಾಲಿನ ವಯಸ್ಸು ಕೂಡ ಹೆಚ್ಚಿಗೆ ಮಾಡೋದಕ್ಕೆ ಅಪಾಯಕಾರಿ ರಾಸಾಯನಿಕ ವಸ್ತುಗಳು ಕೂಡ ಅದರಲ್ಲಿ ಬಳಸ್ಕೊಂತಾ ಇದ್ದಾರೆ ಅಧ್ಯಕ್ಷರೇ. ಖಾಸಗಿ ಬ್ರ್ಯಾಂಡ್ಗಳು ಇಚ್ಛಾನುಸಾರ ಪ್ರಾದೇಶಿಕ ದರಗಳನ್ನು ನಿಗದಿಪಡಿಸ್ತಾರೆ ಅಧ್ಯಕ್ಷರೇ. ಅದರಿಂದ ಸರ್ಕಾರ ಒಂದು ಕಟ್ಟುನಿಟ್ಟಿನ ಒಂದು ಕಾನೂನು ಕೂಡ ಬದಲಾವಣೆ ಮಾಡಿದ್ರೆ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ತುಂಬಾ ಕಷ್ಟ ಕೂಡ ಅಧ್ಯಕ್ಷರೇ. ರಾಜ್ಯದಲ್ಲಿ ಹಾಲು ಸಹಕರಣೆ ಮತ್ತು ಮಾರುಕಟ್ಟೆ ಸಂಬಂಧಿಸಿದಂತೆ ಸಹಕಾರ ಹಾಗೂ ಖಾಸಗಿ ಸಂಸ್ಥೆಗಳು ಎರಡು ಸಮನ್ವಯ, ಸ್ಪಷ್ಟ ಹಾಗೂ ಕಠಿಣ ಏಕರೂಪದ ನೀತಿಯನ್ನು ಜಾರಿ ತರಬೇಕು ಅಧ್ಯಕ್ಷರೇ. ಇವತ್ತು ಖಾಸಗಿಯವರು ಅವರು ಮನಸ್ಸು ಬಂದಂಗೆ ಮಾಡ್ತಾ ಇದ್ದಾರೆ, ನಾವು ಮಾತ್ರ ಕೆಲವು ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಅದಕ್ಕೆ ಸರ್ಕಾರ ಒಂದು ಕಟ್ಟುನಿಟ್ಟಿನ ಒಂದು ಕಾನೂನನ್ನು ಕೂಡ ತರಬೇಕಾಗ್ತದೆ ಅಧ್ಯಕ್ಷೆ. ಜಿಲ್ಲಾ ಮಟ್ಟದಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಮೂಲಕ ಖಾಸಗಿ ಹಾಲು ಸುರಕ್ಷತಾ ಘಟಕಗಳು ಮತ್ತೆ ಡೈರಿಗಳ ಮೇಲೆ ನಿಯಂತ್ರಣ, ತಪಾಸಣೆ, ಗುಣಮಟ್ಟ ಪರಿಶೀಲನೆ ಮತ್ತು ಮೇಲ್ವಿಚಾರಣೆ ಬಲಪಡಿಸಬೇಕಾಗಿದೆ ಅಧ್ಯಕ್ಷೆ. ಜಿಲ್ಲಾ ಮಟ್ಟಗಳಲ್ಲಿ ಕೂಡ ಅಧ್ಯಕ್ಷೆ. ಖಾಸಗಿ ಡೈರಿಗಳ ಹಾವಳಿಯಿಂದ ಉದಾಹರಣೆ ಅಧ್ಯಕ್ಷೆ, ನಿಮ್ಮ ಉತ್ತರ ಕರ್ನಾಟಕದಲ್ಲಿ 2-3 ಜಿಲ್ಲೆಗಳಿಗೆ ಸೇರ್ಕೊಂಡು ಒಂದು ಒಕ್ಕೂಟ ಮಾಡಿದ್ದಾರೆ ಅಧ್ಯಕ್ಷ. ಹಾಲೇ ಇಲ್ಲ, ನಮ್ಮ ಒಕ್ಕೂಟಕ್ಕೆ ಬರೋದಿಲ್ಲ. ಆದರೆ ಖಾಸಗಿಗೆ ಮಾತ್ರ ಲಕ್ಷಗಳ ಗಟ್ಟಲೆ ಹಾಲು ಹೋಗ್ತಾ ಇದೆ ಅಧ್ಯಕ್ಷರೇ. ಇದನ್ನು ಕಂಟ್ರೋಲ್ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಕ್ಕೂಟಗಳಲ್ಲೂ ಕೂಡ ಹಾಲು ಉತ್ಪಾದನೆ ನಮ್ಮ ಸಂಘಗಳಿಗೆ ಬರ್ತದೆ ಅಧ್ಯಕ್ಷರೇ. ಈ ಸರ್ಕಾರದ ಗಮನ ಏನು ಸೆಳೆಯುತ್ತೀರಿ? ಬಂದೆ ಅಧ್ಯಕ್ಷರೇ. ನನ್ನ ಅದೃಷ್ಟ ನೀವು ಬಂದ್ಬಿಟ್ರಿ. ಇಷ್ಟೊತ್ತು ಒಳ್ಳೆ ಅವಕಾಶ ಸಿಕ್ತು ಎಲ್ಲರಿಗೂ ಮಾತಾಡೋರಿಗೆ. ನನ್ನ ಅದೃಷ್ಟ ನನಗೆ ಸಿಕ್ಬೇಕು. ನೀವು ನನಗೆ ಯಾವಾಗಲೂ ಆಗ್ತದೆ ಅಧ್ಯಕ್ಷರೇ. ಉಲ್ಲಂಘನೆ ಕಂಡು ಬಂದಲ್ಲಿ ದಂಡ ವಿಧಿಸೋ ಜೊತೆಗೆ ಲೈಸೆನ್ಸ್ ಕೂಡ ರದ್ದು ಮಾಡಬೇಕಂತವ್ರಿಗೆ. ಇಲ್ಲಾಂದ್ರೆ ನೀವು ಕಾನೂನಲ್ಲಿದೆ ಅಂತ ನೋಡಿದೆ, ನಾನು ಉತ್ತರದಲ್ಲಿ ನೋಡಿದೆ. ಇದೆಲ್ಲ ಏನೂ ಆಗಿಲ್ಲ ಅಧ್ಯಕ್ಷ ಇಲ್ಲಿವರೆಗೂ ಕೂಡ. ಅದು ರಾಜ್ಯದಲ್ಲಿ ಹಾಲು ಗುಣಮಟ್ಟ ಮತ್ತು ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರದಿಂದ ಸಮಗ್ರ ತನಿಖೆ, ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಬೇಕು ಅಧ್ಯಕ್ಷರೇ. ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗುವುದಿಲ್ಲ. ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಮಂತ್ರಿಗಳಿದೆ ಅಧ್ಯಕ್ಷರೇ. ನಾನು ರಿಕ್ವೆಸ್ಟ್ ಮಾಡ್ಕೊಳೋದೇನೆಂದ್ರೆ, ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಉಳಿಸಬೇಕಾದ್ರೆ ಈ ಖಾಸಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಿಯಮ ಮೀರಿ
ಕೆಲಸ ಮಾಡ್ತಾ ಇರೋದನ್ನ ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಮುಂದೆ ಬರಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಅದು ಪೂರಕವಾಗಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಅವರಿಗೆ. ಮಾನ್ಯ ಮಂತ್ರಿಗಳು, ಆರೋಗ್ಯ ಮಂತ್ರಿಗಳು ಮತ್ತು ಪಶುಗಳ ಮಂತ್ರಿಗಳು, ನನ್ನ ಮುಳಬಾಗಿಲು ತಾಲೂಕಿನ ಮಧುಗಿರಿ ಗ್ರಾಮ ಪಂಚಾಯತಿ ಸೌಟೂರಲ್ಲಿ ಫೆಬ್ರವರಿ 5ನೇ ತಾರೀಕು ನಾವೊಂದು ಅಟ್ಯಾಕ್ ಮಾಡಿದ್ವಿ. ಒಂದು ಡೌಟ್ ಆಗ್ತಾ ಅಟ್ಯಾಕ್ ಮಾಡಿದ್ವಿ. ಸುಮಾರು ಅಕ್ರಮವಾಗಿ ಹಾಲು ಕಲಬೆರಕೆ ಬರೆಸಿ ಇಡೀ ನಮ್ಮ ಖಾಸಗಿಯವರು ಮಾಡ್ತಕ್ಕಂಥ ದೌರ್ಜನ್ಯ ಯಾವ ಮಟ್ಟಕ್ಕೆ ಎಲ್ಲ ಟಿವಿಯಲ್ಲೂ ಬಂತು. ದಯವಿಟ್ಟು ಸರ್ಕಾರ ತಂದೆ ಕೇಮೆ ಪುಳಿಬೇಕು ಅಂತಂದ್ರೆ ಇಂಥ ಖಾಸಗಿಗಳನ್ನ ನಾವು ಬಲಿ ಹಾಕ್ಬೇಕು. ಅದು ನಿಮ್ಮ ಕೈಲಿದೆ. ಇವತ್ತು ಎಲ್ಲಾ ಕಡೆ ಬರ್ತಾ ಇದೆ, ಎಲ್ಲಾ ಕಡೆ. ಸುಮಾರು ನಮ್ಮ ಆಂಧ್ರ ಬಾಡಲ್ಲಿ ಕಲಬೆರಕೆ ಹಾಲು ಅಂತ ಮಾಡಿ ಎಲ್ಲವ್ರು ಏನ್ ಮಾಡ್ತಾರೆ, ನಮಗೆ ಕಟ್ನಿಟ್ಟಾಗಿ ಮಾಡ್ತಾ ಇದ್ದೀರಿ. ಅಣ್ಣ ನಮಗೆ ಕಟ್ನಿಟ್ಟಾಗಿ ಮಾಡ್ತಾ ಇದ್ದೀರಿ, ನಮಗೆ ಹಿಂಗಿರ್ಬೇಕು ಅಂತ. ಖಾಸಗಿ ಯಾವುದು ನೀವು ಇದು ಮಾಡ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಇದೀವಿ. ದಯವಿಟ್ಟು ಇದಕ್ಕೆ ಉತ್ತರ ತಾವು 2 ಮಂತ್ರಿ ಕೊಡ್ಬೇಕಾಗುತ್ತೆ. ಮಾನ್ಯ ಸಭಾಧ್ಯಕ್ಷರ, ಗೌರವಾನ್ವಿತ ಸದಸ್ಯರು ಏನು ವಿಚಾರ ಎತ್ತಿದ್ದಾರೆ ಅದು ಸರಿಯಾಗೇ ಇದೆ. ಅದು ಖಾಸಗಿ ಹಾಲು ಮಾರಾಟಗಾರರು ಬಹಳ ಜನ ಈಗ ನಮ್ಮ ರೈತರಿಂದ ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ರಿಜೆಕ್ಟ್ ಮಾಡಿದ ಹಾಲು ಒಂದೇ ಅಲ್ಲ, ನೇರವಾಗಿ ರೈತರಿಂದನೂ ಖರೀದಿ ಮಾಡ್ತಾ ಇದ್ದಾರೆ. ಅವರು ನಮಗಿಂತ ಜಾಸ್ತಿ ರೇಟ್ ಕೊಟ್ಟು ಖರೀದಿ ಮಾಡ್ತಾರೆ ಏನೋ. ಮತ್ತು ಈ ಕಳಪೆ ಹಾಲು ಏನು ಮಾಡ್ತಾ ಇದೆ, ಈ ಮಾರಾಟಕ್ಕೆ ಖಾಸಗಿಯವರು ಜಾಸ್ತಿ ಯಾರು ಮಾರಾಟಕ್ಕೆ ತಗೋತಾ ಇದ್ದಾರೆ ಹಾಲನ್ನ ಅಂದರೆ ಬೇರೆ ಬೇರೆ ನಮ್ಮ ನಂದಿನಿ ಬಿಟ್ಟು ಈ ಹೋಟ್ಲುಗಳು ಅಲ್ಲಿ ಇಲ್ಲಿ ಅವ್ರು ತಗೋತಾರೆ ಏನೋ. ಈಗ ಅದಕ್ಕೆ ಇವ್ರು ಅವ್ರು ಹೇಳಿದಾಗ ಏನೇನೋ ಮಿಶ್ರಣ ಮಾಡ್ತಾರೆ, ಅದರಿಂದ ಹಾಲು ಸ್ವಲ್ಪ ಗಟ್ಟಿ ಆಗ್ತದೆ. ಆ ದೃಷ್ಟಿಯಿಂದ ಈಗ ಹೋಟೆಲ್ಗಳಲ್ಲಿ ಹೆಚ್ಚು ಜಾಸ್ತಿ ಅದನ್ನು ಉಪಯೋಗಿಸ್ತಕ್ಕಂಥ ನಾವು ಗಮನಿಸುತ್ತೇವೆ. ಅವರು ಗೊತ್ತಿದೆ. ಈಗ ಅವ್ರು ಹೇಳಿದ್ದು ಅದೇ ಪರಿಹಾರ ಏನೀಗ ಅದಕ್ಕೆ? ಅವ್ರು ಅದನ್ನೇ ಹೇಳಿದ್ದು, ತಾವು ಹೇಳಿದ್ದು ಅವರು ಈಗ ಅದೇ ಏನೋ ಮಿಶ್ರಣ ಮಾಡೋದ್ರಿಂದ ಹಾಲು ಗಟ್ಟಿ ಆಗುತ್ತೆ. ಅದು ಗಟ್ಟಿ ಹಾಲು ಅಂತ ತಗೊಂಡು ಅವ್ರ ಹೋಟ್ಲಿಗೆ ಉಪಯೋಗ ಜಾಸ್ತಿ ಇದಾಗುತ್ತೆ ಅಂತೇಳಿ ಅವ್ರು ಹೆಚ್ಚಿಗೆ ಹೋಟ್ಲ್ಗಳಿಗೆ ಕೊಡ್ತಾರೆ. ಅದನ್ನು ಅವ್ರು ಏನು ಹೇಳಿದ್ದಾರೆ, ಈಗ ಅದಕ್ಕೆ ನಾವೇನಾದ್ರು ಕಾನೂನು ರೀತಿ ಅದಕ್ಕೆ ಅವಕಾಶ ಮಾಡಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಅದು ಸರಿ ಇದೆ. ಅಂದರೆ ಒಕ್ಕೂಟಗಳೆಲ್ಲ ಕರೆದು ಮಾತಾಡಿ ಒಂದು ಸಭೆ ಮಾಡಿ ಏನು ಅವ್ರ ಹತ್ರ ಸಲಹೆ ತಗೊಂಡು ಮುಂದೆ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡೋಣ. ಸುಬ್ಬರೆಡ್ಡಿ. ಸಭಾಧ್ಯಕ್ಷರೇ, ಈಗ ಒಂದು ನಾವೇನು ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಎಲ್ಲ ಈ ಹಾಲು ಉತ್ಪಾದಕರು ಖಾಸಗಿ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರೂ ಕೂಡ FSSAI ಅದರಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡ್ಕೋಬೇಕು ಅಂತ ಅದೊಂದು ಡೈರೆಕ್ಷನ್ ಹೋಗಿದೆ. ಮತ್ತು ಮೊನ್ನೆ ನಾವು ಒಂದು ಡ್ರೈವ್ ಮಾಡಿದ್ದು ಇದೇ ಉದ್ದೇಶಕ್ಕೋಸ್ಕರ. ಅಲ್ಲಿಯ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಇಲಾಖೆಗೆ ತಿಳಿಸಿದರು. ಸೊ ನಮ್ಮ ಫುಡ್ ಸೇಫ್ಟಿ ಇಲಾಖೆಯವರು ಹೋಗಿ ಸುಮಾರು ಮಾದರಿಗಳನ್ನೆಲ್ಲ ಸಂಗ್ರಹಣೆ ಮಾಡಿ 14 ಮಾದರಿಗಳು ಸಬ್ಸ್ಟ್ಯಾಂಡರ್ಡ್ ಅಂತ ಬಂದಿದೆ. ಅವ್ರ ಮೇಲೆ ಮೊಕದ್ದಮೆಗಳು ಬುಕ್ ಮಾಡಿದ್ದೀವಿ. ಇನ್ನು ಮುಂದೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ, ಇದನ್ನ ಸ್ವಲ್ಪ ಇನ್ನೂ ಹೆಚ್ಚು ಮಾಹಿತಿ ತಾವು ಕೊಟ್ರೆ, ಗೌಪ್ಯವಾದಂತ ಮಾಹಿತಿಗಳು ಎಲ್ಲಿ ನಾವು ಹೋಗಿ ರೇಡ್ ಮಾಡಬೇಕು ಅದನ್ನು ಕೂಡ ಮಾಡಿಸೋಣ. ಪಶುಸಂಗೋಪನಾ ಮಂತ್ರಿ ತಾವು ಹುಟ್ಟಿದ್ರಿ ಅವಕಾಶ ಮಾತಾಡಿಕೊಂಡು. ಅಲ್ಲ ಅಧ್ಯಕ್ಷ ಕೊನೆಯದಾಗ ಅಧ್ಯಕ್ಷ, ಈಗ ಪಶುಸಂಗೋಪನಾ ಮಂತ್ರಿಗಳಿದ್ದಾರೆ, ಉತ್ತರ ಕೊಟ್ಟಿದ್ದು ಸರಿ ಇದೆ ಅಧ್ಯಕ್ಷರೇ. ಎಲ್ಲಾ ಒಕ್ಕೂಟದ ಅಧ್ಯಕ್ಷಗಳು MDಗಳಿಗೆ ಕರೆದು ಸಭೆ ಮಾಡ್ತಾರೆ. ದಯವಿಟ್ಟು ಸಭೆಯನ್ನ ಮಾಡಿ ಅದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕೋಣ ಅಧ್ಯಕ್ಷರೇ, ಅಷ್ಟೇ.